ఊర్ల లీడరు ఈ పొద్దు ఊర్ల లీడరు ैरन्द्राद विधम नित्यमष्टान्तरिजनैः ईश्वरैकं सर्वभूतानां तामपश्येयं धृळन्दान्धारयामे सर्वमङ्गलमाङ्गल्येश्वरे सर्वार्थदादिके हिरण्येत्रम्बके देवी नारायणे नमोऽस्तुते ॐ महालक्ष्मीदेव नमः याभां पुष्पं वेदा पुष्पवान् प्रजावाः ಪ್ರತಿನಿಧಿನ ಕ್ಷೇತ್ರದ ಜನ ಆಯ್ಕೆ ಮಾಡೋದು ದೂರದೃಷ್ಟಿಯಿಂದ ಕ್ಷೇತ್ರದ ಸಮಸ್ಯೆಗಳನ್ನ, ರೈತರ ಸಮಸ್ಯೆಗಳನ್ನ, ಬಡವರು ಆ ಭಾಗದಲ್ಲಿ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದಾವೆ ಅದನ್ನು ಕುಂದುಕೊರತೆಗಳನ್ನು ಜವಾಬ್ದಾರಿಯಿಂದ ನಿಭಾಯಿಸಲಿ ಅಂತ ಅಂದ್ಬಿಟ್ಟು ಅದಾದಮೇಲೆ ನಾವು ಶಾಸಕರಾದಮೇಲೆ ಒಬ್ಬರು 5 ವರ್ಷಗಳ ಕಾಲ ಕೆಸರು ಚೆಲ್ಕೊಳ್ಳುವಂಥದ್ದು, ಪದೇ ಪದೇ ಯಾರ ಬಗ್ಗೆನೋ ಮಾತಾಡ್ಕೊಳ್ಳೋದು, ಆಪಾದನೆ ಮಾಡ್ಕೊಳ್ಳೋವಂಥದ್ದು, ಅದು ಬಹಳ ತಪ್ಪೇನೋ. ಆ ಕೆಲಸ ಬಿಟ್ಟು ನಮ್ಮ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡುವಂಥ ಪ್ರಯತ್ನನ ನಾವು ಮಾಡಬೇಕಾಗತ್ತೆ. ಸನ್ನದ್ಧರಾಗಿ ದುಡಿಬೇಕಾಗತ್ತೆ. ಕ್ಷೇತ್ರನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಬೇಕಾಗತ್ತೆ. ಎಲ್ಲ ಒಂದೇ ಸತಿ ಎಲ್ಲ ಕೆಲಸನೂ ಮಾಡೋಕ್ಕೆ ಆಗಲ್ಲ. ಶಕ್ತಿ ಮೀರಿ ಮಾಡಬೇಕಂದ್ರೆ ಸರ್ಕಾರ ಸ್ಪಂದಿಸಬೇಕಾಗತ್ತೆ. ಸಮಸ್ಯೆಗಳ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು ನಾವು ಸರ್ಕಾರಕ್ಕೆ ತಿಳಿಸೋವಂಥದ್ದು ಭಾಳ ಜವಾಬ್ದಾರಿ ಆಗುತ್ತೆ. ಯಾವತ್ತವರೆಗೂ ನಾವು ಸರ್ಕಾರಕ್ಕೆ ಜವಾಬ್ದಾರಿಯಿಂದ ತಿಳಿಸಲ್ಲ ಏನು ಸಮಸ್ಯೆ ಇದೆ, ನಮ್ಮ ಭಾಗದಲ್ಲಿ ರೈತರ ಸಮಸ್ಯೆ ಇದೆಯಾ, ರಸ್ತೆಗಳ ಸಮಸ್ಯೆ ಇದೆಯಾ, ಕುಡಿಯೋ ನೀರಿನ ಸಮಸ್ಯೆ ಇದೆಯಾ, ಕೆರೆಗಳ ಅಚ್ಚುಕಟ್ಟನ್ನ ಅಭಿವೃದ್ಧಿ ಮಾಡಬೇಕಾ, ಎಲ್ಲಿ ನಾವು ಸೇತುವೆ ತರಬೇಕು, ಎಲ್ಲಿ ಬ್ರಿಡ್ಜಸ್ ತರಬೇಕಾಗತ್ತೆ, ಆ ಥರದ್ದು ಎಲ್ಲ ಹಂತ ಹಂತವಾಗಿ ನಾವು ಅವ್ರ ಗಮನಕ್ಕೆ ತರುವಂಥ ಜವಾಬ್ದಾರಿನ ಮಾಡಲೇಬೇಕಾಗತ್ತೆ. ಅದರ ಜೊತೆಯಲ್ಲಿ ನಾವು ನಾಳೆ ಸೋಮವಾರ ರಹೀಂ ಖಾನ್ ಅವರು KGFಗೆ ವಿಸಿಟ್ ಮಾಡ್ತಾರೆ. ಅದು ದೂರದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. KGF ಒಂದು ಜಾಗದಲ್ಲಿ ನಮಗೆ ಮುಂದೆ ಇಂಡಸ್ಟ್ರೀಸ್ ಡೆವಲಪ್ ಆಗೋದ್ರಿಂದ, ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಕೆಲಸ ಶುರು ಆಗಿರೋದ್ರಿಂದ ಅಲ್ಲಿ ರಕ್ಷಣಾ ಪಡೆನ ಟ್ರೈನಿಂಗ್ ಮಾಡ್ತಾರೆ. 100 ಎಕರೆ ಜಾಗದಲ್ಲಿ ಒಂದು ರಕ್ಷಣಾ ಪಡೆ ಟ್ರೈನಿಂಗ್ ಮಾಡೋದು ನಾಳೆ ಕರ್ನಾಟಕದಲ್ಲಿ ಏನೇ ಸಮಸ್ಯೆ ಬಂದಾಗ, ಎಲೆಕ್ಷನ್ಸ್ ಬಂದಾಗ, ಎಮರ್ಜೆನ್ಸಿ ಏನೇ ಒಂದು ಸೆಕ್ಯೂರಿಟಿಗೋಸ್ಕರ 1,000 ಕುಟುಂಬಗಳು ಅಲ್ಲಿ 1,000 ಪೊಲೀಸ್ ಟ್ರೈನಿಂಗ್ ತಗೊಳ್ಳುವಂಥ ಕುಟುಂಬಗಳು 10,000 ಜನಸಂಖ್ಯೆಯಲ್ಲಿ ಅಲ್ಲಿ ವಾಸ ಮಾಡ್ತಾರೆ. ಅವರಿಗೆ ಕ್ವಾರ್ಟರ್ಸು, ಟ್ರೈನಿಂಗ್ ಕ್ಯಾಂಪಸ್ ಎಲ್ಲ ಮಾಡ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ 1,000 ಟೂ ವೀಲರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ. ನಾಳೆ ಯಾರೇ ಒಂದು ಆ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇಂಡಸ್ಟ್ರೀಸ್ ಬರಲಿ, ಇನ್ನೊಂದು ಬರಲಿ, ಆ ಮಾರ್ಕೆಟ್ನ ಇನ್ನು ಸ್ವಲ್ಪ ಒಂದು ಹಂತ ಎಲ್ಲೂ ಉಳಿದು ಹೋಗ್ತಾರೆ. ಪೊಲೀಸ್ ಟ್ರೈನಿಂಗ್ಗೆ ಅಂತ ಬಂದವರು ಆ ಕುಟುಂಬಗಳು ಅಲ್ಲೇ ಉಳಿದು ಹೋಗ್ತಾರೆ. ಹತ್ತಿರ ಒಂದು 50,000 ಮತ್ತೆ ಜನಸಂಖ್ಯೆ ಇಲ್ಲಿ ಹೆಚ್ಚಾದಾಗ ಮಾರ್ಕೆಟ್ ಅಭಿವೃದ್ಧಿ ಆಗಬೇಕಾಗತ್ತೆ. ಮಾರ್ಕೆಟ್ಗೆ ಯೋಗ್ಯಕರವಾಗಿರುವಂಥ ಅಂಗಡಿಗಳು, ಮಳಿಗೆಗಳು ಇಲ್ಲ. ಅದಕ್ಕೋಸ್ಕರ ಅಲ್ಲಿ ಒಂದು ನಾವು 3.5 ಇಂದ 4 ಎಕರೆವರೆಗೂ ಜಾಗ ಸಿಕ್ಕಿದೆ. ಆ ಜಾಗನ ಡೆವಲಪ್ ಮಾಡಬೇಕು ಅಂದರೆ ನಮಗೆ ಆ ಜಾಗ DPR ಆಗಿ 90% ಲೋನ್ಗೆ ಫಿಟ್ ಆಗಿದೆ. ನಗರಸಭೆ ಜಾಗ ಇರೋದ್ರಿಂದ 90% ಲೋನು 0% ಇಂಟ್ರೆಸ್ಟಿಂದ 90% ಲೋನ್ ಕೊಡ್ತಾರೆ. 10% ನಗರಸಭೆ ದುಡ್ಡನ್ನೇ ಯೂಸ್ ಮಾಡಬೇಕು. ಆ DPR ಅಪ್ರೂವಲ್ ಆದಮೇಲೆ ಅವರು ಆ ಜಾಗನ ವಿಸಿಟ್ ಮಾಡಿ 100 ವರ್ಷಗಳಿಂದ ನಾವು ಮಳಿಗೆಗಳು ಯಾವತ್ತು ಸರ್ಕಾರದ ದುಡ್ಡಲ್ಲಿ ಅಥವಾ ನಗರಸಭೆ ದುಡ್ಡಲ್ಲಿ ಕಟ್ಟಿರಲಿಲ್ಲ. ಕಳೆದ 50 ವರ್ಷಗಳಿಂದ ಭಾಳ ಕೆಟ್ಟದ ಪರಿಸ್ಥಿತಿಯಲ್ಲಿತ್ತು. 20 ವರ್ಷಗಳಂತೂ ದುಡ್ಡೇ ಕಟ್ಟೋಕ್ಕಾಗದೇ ಇರೋವಂಥ ಪರಿಸ್ಥಿತಿಯಲ್ಲಿ ಅಂಗಡಿಗಳಿದ್ದರಿಂದ ಅದನ್ನು ಡೆಮಾಲಿಷ್ ಮಾಡಾದ್ಮೇಲೆ ಎಷ್ಟು ಜಾಗ ಇದೆ, ಯಾವ ಥರ ಅಲ್ಲಿ ಮಳಿಗೆಗಳು ಬರುತ್ತೆ, ಮಾರ್ಕೆಟ್ ಏನೆಲ್ಲ ಬರ್ಬೋದು ಅನ್ನುವಂಥ ವಿಚಾರದಲ್ಲಿ ನೇರವಾಗಿ ವಿಸಿಟ್ ಮಾಡಿ ಬೇರೆ ಇರುವಂಥ ಸಮಸ್ಯೆಗಳನ್ನ ಖುದ್ದಾಗಿ ವಿಸಿಟ್ ಮಾಡಿ ಅದನ್ನು ನಿರ್ಧಾರ ತಗೋಬೇಕು. ಮತ್ತು ಅದಾದಮೇಲೆ ಸಭೆ ಮಾಡ್ತಾರೆ. ಎಲ್ಲನೂ ಸ್ಟ್ಯಾಟಿಸ್ಟಿಕ್ಸ್ ನಾನು ಸದನದಲ್ಲಿ ಕೊಟ್ಟಿರೋದ್ರಿಂದ ಅದು ಒಂದು ನೇರವಾಗಿ ವಿಸಿಟ್ ಮಾಡಲಿಕ್ಕೆ ಹೇಳಿದ್ದೀನಿ. ವ್ಯಾಪಾರಿಗಳ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಮತ್ತು ನಗರಸಭೆ ಮುಖಾಂತರ ಕಟ್ಟಡಗಳು ಕಟ್ಟಿದ್ರು, ಕಾಂಪ್ಲೆಕ್ಸ್ ಕಟ್ಟಿದ್ರು, ಯಾವ ಥರ ಅದಕ್ಕೆ ಜಾಸ್ತಿ ಸ್ಕೋಪ್ ಇರಬೇಕು, ಮತ್ತು ಇಂಥವೆಲ್ಲ ಸಮಸ್ಯೆಗಳನ್ನ ರೆವಿನ್ಯೂ ಹೇಗೆ ತಗೋಬೇಕು, ಯಾವ ರೀತಿ ಬಾಡಿಗೆ ಕೊಟ್ಟರೆ ಇಂಥವ್ರು ಬಂದಲ್ಲಿ ವ್ಯಾಪಾರ ಮಾಡ್ತಾರೆ, ಇಂಥವೆಲ್ಲ ಚಿಂತನೆ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಿರುವಂಥ ಇಲಾಖೆಯ ಮಂತ್ರಿ ಆಗಿರೋದ್ರಿಂದ ರಹೀಂ ಖಾನ್ ಅವರು ಅರ್ಥ ಮಾಡಿಕೊಂಡು ಒಂದು ಸತಿನೂ ಪ್ರವಾಸನೂ ಮಾಡದೇ ಇರೋದ್ರಿಂದ ಆ ಜಾಗದ ವಿಸಿಟ್ ಮಾಡಿ ಅದಾದಮೇಲೆ ಮಿಕ್ಕಿದ ಎಲ್ಲ ವಿಚಾರನೂ ಅವರು ಮೀಟಿಂಗ್ ತಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಮಾಹಿತಿ ಕೊಡ್ತಾರೆ. ನಮಗೆ ಇದುವರೆಗೂ ಎಷ್ಟೋ ಜನ MLAಗಳು ಬಂದು ಹೋದ್ರು, ಶಾಸಕರು ಬಂದು ಹೋದರು. ಎಷ್ಟು ಸಲ ಎಲ್ಲ ಊರು ಸೇರಿದ್ರೂ ನಮ್ಮೂರು ಆಗಲಿಲ್ಲ. ನಮ್ಮ ಅದೃಷ್ಟ ಏನು ಮೇಡಮ್ ಕೈಲಿ ಆಗಬೇಕೇನೋ ಆಗಿದೆ. ಇನ್ನೊಂದೇನೆಂದರೆ ಈ ಸ್ಪೆಷಲ್ ಗ್ರಾಂಟ್ನಲ್ಲಿ 7.5 ಕೋಟಿನಲ್ಲಿ ನಮಗೆ 1.5 ಕೋಟಿ ಹಾಕಿ 2 ಕಿಲೋಮೀಟ್ರು .6 ಇದಾಗಿದೆ, ಮಂಜೂರಾಗಿದೆ. ಕೆಲಸನೂ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅದು ಮೇಡಮ್ಗೆ ತುಂಬ ಗಳಿಗೂ ಕುಂದುಕೊರತೆ ಇರ್ತಕ್ಕಂಥ ರಸ್ತೆಯನ್ನು ಇವತ್ತಿನ ದಿವಸ
ಶಾಸಕ ರೂಪಮ್ಮ ಮುಖಾಂತರ ಈ ಎಲ್ಲ ಹಳ್ಳಿಗಳಿಗೂ ತುಂಬ ಅನುಕೂಲ ಆಗಿದೆ. ಕುಡಿಯೋ ನೀರಾಗಿದೆ ಎಲ್ಲ ಹೇಳ್ತಾ ಹೋದ್ರೆ ನಮ್ಗೆ ಬೇಕಾದಷ್ಟು ಹೇಳಿ ನಾವು ಏನು ಈ ಪ್ರೋತ್ಸಾಹ ಕೊಟ್ಟರು ಕೂಡ ಅವರಿಗೆ ನಮ್ದು ಸಾಕಾಗಲ್ಲ. ವೆರಿ ಗುಡ್ ಅಲ್ವಾ? ನಾವು ಇಂದ ಕಷ್ಟಪಟ್ಟು ಮುಂದಕ್ಕೆ ಮತ್ತೆ ಗೆಲ್ಲಿಸಿ ಮಂತ್ರಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ನೆರವೇರಲಿ. ನಮ್ಮ ನೆಚ್ಚಿನ ನಾಯಕಿ, ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಮೇಡಮ್ ಅವರು ಈಗ ನಮ್ಮ ಕ್ಷೇತ್ರಕ್ಕೆ ನೀವು ಹೆಜ್ಜೆ ಇಟ್ಟಾಗ 2012ರಲ್ಲಿ ಆಗಾಗ ನಾವು ವಿಲೇಜ್ಗಳಲ್ಲಿ ಭಾಷಣ ಮಾಡ್ತಾಯಿದ್ದೆವು. ನಮ್ಮ ರಾಜ್ಯದಲ್ಲಿ ಹಿಂದೆ ಬಿದ್ದಿರುವ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಹಿಂದೆ ಬಿದ್ದಿರೋದು ಅಂತ ಈ ಥರ ಮಾತಾಡ್ತಾ ಇದ್ವು. ನಮ್ಗೆ ಆ ಥರ ಕಷ್ಟಗಳಿತ್ತು. ಈಗ ತಾವು ಒಂದು ಅಧಿಕಾರಕ್ಕೆ ಬಂದು 8 ವರ್ಷಗಳಾಗ್ತಾಯಿದೆ. ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ನೀವು ಮುಂದಿದ್ದೀರಾ, ಜನರಿಗೆ ಅನುಕೂಲ ಆಗ್ತಾ ಇದೆ. ಮುಂದೆ ಮಾತಾಡ್ತಿದ್ದನ್ನು ವಿರೋಧ ಪಕ್ಷದವ್ರು ಹಿಂದೆ ಕೂಡ ಯಾವುದೇ ಪಕ್ಷ ಆಗಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಅಂತ ಮಾತಾಡ್ಕೊತಾ ಇದ್ದಾರೆ. ಅದನ್ನು ಕುರಿತು ನಮ್ಗೆ ಭಾಳಷ್ಟು ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಯಾವುದೇ ಒಂದು ರಸ್ತೆ ಆಗಲಿ, ಯಾವುದೇ ಒಂದು ಕೆಲಸ ಆಗಲಿ ಎಲ್ಲ ಕೂಡ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀರಾ. ಅದೇ ರೀತಿಯಾಗಿ ನೀರು ಹರಿತಕ್ಕಂಥ ಒಂದು ಚೆಕ್ ಡ್ಯಾಮ್ಗಳಾಗಲಿ, ಕೆರೆ ಕೋಡಿಗಳಾಗಲಿ, ಕೆರೆಯಲ್ಲಿ ಹೂಳು ತೆಗೆಯೋದಾಗಲಿ, ಜನರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು, ಕರೆಂಟ್ ಟ್ರಾನ್ಸ್ಫಾರ್ಮರ್ಗಳಾಗಲಿ, ಇಲ್ಲ ರಸ್ತೆ ಅಭಿವೃದ್ಧಿಗಳಾಗಲಿ, ಯಾವುದೇ ಒಂದು ಕೆಲಸ ಅದರಲ್ಲಿ ನಾವು ನಂಬರ್ 1 ಜಾಗದಲ್ಲಿದ್ದೀವಿ. ಈಗಾಗಲೇ ಒಂದು ಪಂಚ ಯೋಜನೆಗಳ ಒಂದು ಇದರಲ್ಲಿ ಎಲ್ಲ ಕೂಡ ನುಡಿದಂತೆ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ. ತಮ್ಮನ್ನು ಕಳಿಸಿದ ಮೇಲೆ ವಿಧಾನಸೌಧಕ್ಕೆ ಅಲ್ಲಿ ನಿಮ್ಮಂಗೆ ಎಲ್ಲ ಶಾಸಕರು ಬಂದು ಅದನ್ನು ಗಟ್ಟಿಮುಟ್ಟಿಯಾಗಿ ಕೆಲಸವನ್ನು ನೆರವೇರಿಸ್ತಾ ಇದ್ದೀರಾ. ಇದೇ ರೀತಿಯಾಗಿ ಕೂಡ ನೀವೆಲ್ಲ ಕೆಲಸಗಳು ಮಾಡಬೇಕು. ಇನ್ನು 6 ತಿಂಗಳು ಹೋದರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಯಾವುದೇ ಒಂದು ವಿಲೇಜ್ಗಳಲ್ಲಿ ಮಣ್ಣು ರಸ್ತೆ ಇರಲ್ಲ ಅನ್ನೋ ಒಂದು ನಮಗೆ ಒಂದು ಉದ್ದೇಶ ಇದೆ. 6 ತಿಂಗಳು ಆದರೆ ಹುಡುಕಾಡಬೇಕಾಗಿ ಬರ್ತದೆ. ಎಲ್ಲ ಹಳ್ಳಿಗಳಿಗೂ ಕೂಡ ವಿಲೇಜ್ ಟು ವಿಲೇಜ್ ಸಂಪರ್ಕ ಇರತಕ್ಕಂಥ ಒಂದು ರಸ್ತೆಗಳನ್ನ ತಾರ್ ರಸ್ತೆಗಳಾಗಿ ಇಲ್ಲ CC ರಸ್ತೆಗಳಾಗಿ ಎಲ್ಲ ಮಾಡ್ತಾ ಇದ್ದೀರಾ. ಐಮಾಸ್ ಲೈಟ್ ಆಗಲಿ, ಊರಲ್ಲಿ LED ಲೈಟ್ಗಳಾಗಲಿ, ಬೀದಿ ದೀಪಗಳು ಬೇರೆ ಲೈಟ್ಗಳಾಗಲಿ ಯಾವುದೇ ಒಂದು ಕುಂದುಕೊರತೆ ಇಲ್ಲ. ಕುಡಿಯುವ ನೀರಿಗೂ ಮೊದಲು ಬರಗಾಲ ತುಂಬ ಅಲ್ಲಿಗೆ ತುಂಬ ಅನುಕೂಲ ಆಗಿದೆ. ವಡ್ರಲ್ಲಿಗೆ ತುಂಬ ದಿವಸಗಳಿಂದ ಇಲ್ಲಿ ರಸ್ತೆ ತುಂಬ ಅನಾನುಕೂಲವಾಗಿತ್ತು, ಓಡಾಡೋಕ್ಕಾಗುತ್ತಿರಲಿಲ್ಲ. ಕೇಳ್ಕೊಂಡಾಗ ನಮಗೆ ಫಸ್ಟಲ್ಲಿ ನೋಡೋಣ ಅಂದರು. ಮತ್ತೆ ಏನು ಇದ್ರು ಏನೋ ಎಲ್ಲ ರೋಡ್ಗಳು ನಮಗೆ ಹಾಕ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟರು, ಹಾಕ್ಕೊಟ್ಟಿದ್ದಾರೆ. ಇನ್ನು ಕೆಲವು ಕೆಲಸಗಳೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಶಾಸಕರು ಬಂದ ಮೇಲೆ ನಮಗೆಲ್ಲ ಒಳ್ಳೆಯದಾಗಿದೆ. ಎಲ್ಲಿಂದ ಎಲ್ಲಿಗೆ ರಸ್ತೆ? ಮೇನ್ ರೋಡ್ ಕೊಟ್ಟರೆ ಮುಖ್ಯ ರಸ್ತೆವರೆಗೂ ರಸ್ತೆ ಆಗಿದೆ. ಎಷ್ಟು ಅನುದಾನ? 50 ಲಕ್ಷ. ಇಲ್ಲಿ ರೋಡ್ ಹಾಕಿದ್ದಾರೆ. ಹೋದ ಸಲ ಮೇಡಮ್ ಬಂದಾಗ ಊರವರು ಕೇಳಿದ್ರು, ತುಂಬ ಅನಾನುಕೂಲ ಇತ್ತು ಅಂತ. ಅದು ನೆರವೇರಿಸ್ಕೊಟ್ಟಿದ್ದಾರೆ 50 ಲಕ್ಷದಲ್ಲಿ. ಮತ್ತು ಕದ್ರಿಪುರದಲ್ಲಿ ಸಮುದಾಯ ಭವನ ಆಗಿದೆ. ಅದು ಲಾಸ್ಟ್ ಕೆಲಸ ಆಗೋಗಿದೆ. ಕೆಲವೇ ದಿವಸಗಳಲ್ಲಿ ಅದನ್ನು ಪೂಜೆ ಮಾಡ್ತೀವಿ. ಮತ್ತು ಪಾಪೇನಹಳ್ಳಿಯಲ್ಲಿ ಬ್ರಿಡ್ಜ್ ಆಗ್ತಾ ಇದೆ 4 ಕೋಟಿಯಲ್ಲಿ, 50 ಲಕ್ಷ. ಅದು ಜಾಸ್ತಿ ದಿವಸದಿಂದ ಅದು ಪೆಂಡಿಂಗಲ್ಲಿತ್ತು. ಅನೇಕ 4-5 ಗ್ರಾಮಸ್ಥರು ಕೇಳ್ತಾ ಇದ್ರು ಅದನ್ನು ಹಾಕ್ಕೊಟ್ಟಿದ್ದಾರೆ. ರಾಮಸಾಗರ ಕೆರೆ ಅಭಿವೃದ್ಧಿಗೆ ಅದು ನಡೀತಾ ಇದೆ. ಇನ್ನು ಫಿಲ್ಟ್ರ್ ಇರ್ಬೋದು, ಐಮಾಸ್ ಲೈಟ್ಗಳು ಎಲ್ಲ ಆಗ್ತಾ ಇದೆ. ಒಳ್ಳೆ ಕೆಲಸಗಳಾಗ್ತಾ ಇದೆ. ನಮ್ಮ ಮೇಡಮ್ ಅವ್ರು ಬಂದ ಮೇಲೆ ಅನೇಕ ರಂಗಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಬಗುರುಕು 3-4 ಮೀಟಿಂಗ್ಗಳು ಮಾಡಿದ್ದೀವಿ, ಸಭೆಗಳು. ಅದು 53 ಫಾರಂ ನಂಬರ್ 53ರಲ್ಲಿ ಒಂದು 26 ಫೈಲು ಅಪ್ರೂವಲ್ ಕೊಟ್ಟಿದ್ದೀವಿ, ಫೈನಲ್ ಆಗಿದೆ. ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೆಕ್ಸ್ಟ್ ಮೀಟಿಂಗಲ್ಲಿ ಅಪ್ರೂವಲ್ ಮಾಡ್ತೀವಿ, ಹಕ್ಕುಪತ್ರ ಕೊಡ್ತೀವಿ. ರೆವಿನ್ಯೂ ಅವರು ಲೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ 9 ಫೈಲು ಅಪ್ರೂವಲ್ ಮಾಡಿದ್ದೀವಿ. ಅದು ಇವಾಗ ಸರ್ಕಾರ ಅನೇಕ ಕಾನೂನುಗಳು ತಂದಿದೆ. ಅದ್ರ ಪ್ರಕಾರ ಯಾವುದಿದೆಯೋ ಫೈಲ್ಗಳು
ಆನ್ಲೈನಲ್ಲಿ ಇರಬೇಕು, ಅದು ಪೊಸಿಷನ್ನಲ್ಲಿ ಇರಬೇಕು, ಅನೇಕ ಕಾನೂನುಗಳಿದೆ. ಅದೆಲ್ಲ ನೋಡಿ ನಾವು ಮಾಡ್ತಾ ಇದ್ದೀವಿ. ಅದು KGF ತಾಲೂಕಲ್ಲೇ ಜಾಸ್ತಿ ಸಭೆಗಳಾಗಿರೋದು. ಸರ್ಕಾರ ಪ್ರಕಾರ ನಾವು ಅದು ಏನು ಕಾನೂನು ಇದೆಯೋ ಅದನ್ನು ನೋಡಿ ಪಾಲಿಸಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ರೂಪಕಲಾ ಸೈದರ್ ನಮ್ಮ ಮೇಡಮ್ ಅವರು ಅನ್ನದಾನದಲ್ಲಿ ಇದು 5 ಲಕ್ಷ 5 ಕೋಟಿ ಗ್ರಾಂಟ್ನಲ್ಲಿ ಆಗಿರೋದು. CM ಸ್ಪೆಷಲ್ ಫಂಡು ಇವಾಗ 1.5 ಕೋಟಿ ನಮ್ಮ ಅಲ್ಲಿಕೆಲ್ ಮುಖ್ಯ ರಸ್ತೆಯಿಂದ ನೀಲಗಿರಿಯಲ್ಲಿ ಗಡಿವರೆಗೂ ಆಗ್ತಾಯಿದೆ. ನಮಗೆ ನಮ್ಮೂರವ್ರಿಗೆ ಎಲ್ಲ ನಮಗೆ ಇದುವರೆಗೂ ಈ ರೋಡು ಸುಮಾರು ವರ್ಷದಿಂದ ಹಿಂಗೆ ಇದೆ. ನಮಗೆ ಎಲ್ಲ ಒಂದು 10 ಊರಿಗೆ ಒಳ್ಳೆ ಆಗ್ತದೆ. ನಮ್ಮೂರು ಎಲ್ಲರೂ ನಮ್ಮ ಅಕ್ಕ ತಂಗಿ ನಮ್ಮವ್ರಿಗೆಲ್ಲ ಫುಲ್ಲು ನಮ್ಮ ಮೇಡಮ್ಮ ನಮ್ಮ ರೂಪ್ ಶ್ರೀಧರ್ ಮೇಡಮ್ ಅವ್ರಿಗೆ ಧನ್ಯವಾದ. ನಮ್ಮ ಗೋವಿಂದ ಸಾಹೇಬರಿಗೆ, ನಮ್ಮ ಮೇಡಮ್ಗೆ, ನಮ್ಮ ಫ್ರೆಂಡ್ರಿಗೆ ಎಲ್ಲರಿಗೂ ಬಂದಿರೋ ಅಕ್ಕ ತಂಗಿ ಎಲ್ಲರಿಗೂ ಧನ್ಯವಾದಗಳು. ಅನುದಾನವನ್ನು ಹಾಕಿದ್ದಾರೆ. ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ. ಇದಕ್ಕೆ ಸುಮಾರು ಪಂಚಾಯತ್ ಎಲ್ಲ ಮುಖಂಡರನ್ನು, ನಮ್ಮ ಚೇರ್ಮನ್ ಅಂತ ರೋಜಾ, ಮಾಜಿ ಚೇರ್ಮನ್ ಅಂತ ಸುಲೋಚನಾ, ಎಲ್ಲರೂ ಕೂಡ ಮುಖಂಡರು, ಶ್ರೀರಾಮ್ ರೆಡ್ಡಿ, ಉಪಾಧ್ಯಕ್ಷ ಜಯರಾಮ್ ರೆಡ್ಡಿ, ಬಾಬು ಭಾಸ್ಕರ್, ಪುರುಷೋತ್ತಮ, ಎಲ್ಲ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ರಾಧಾಕೃಷ್ಣ ರೆಡ್ಡಿ, ನಮ್ಮ ಪದ್ಮನಾಭ ರೆಡ್ಡಿ, ಎಲ್ಲ ನಾಗರಾಜ್ ರೆಡ್ಡಿ ಎಲ್ಲರೂ ಮುಖಂಡರಿದ್ದಾರೆ. ಇವತ್ತು ಎಲ್ಲರೂ ಒಟ್ಟಾಗಿ ನಾವು ಪಂಚಾಯತಿ ಏನು ಇಂದು 1.5 ಕೋಟಿ ಆಗಿರೋದು ಎಲ್ಲರೂ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಅಲ್ಕೆಲ್ಗೆ ವಿಶೇಷವಾಗಿ ಅನ್ನದಾನ ಹಾಕಿದರು ಎಲ್ರಿಗೂ ಈ ಬಂದಿರುವ ನೀಲಗಿರಿಯಲ್ಲಿ ಈ ವಿಶೇಷ ಅನ್ನದಾನ ಹಾಕಿರೋದಕ್ಕೆ ಎಲ್ರಿಗೂ ಕೂಡ ಈ ಬಂದಿರೋ ಮುಖಂಡರಿಗೂ ಕೂಡ MLA ನಮ್ಮ ಮೇಡಮ್ ಅವರು ಕೂಡ ವಿಶೇಷ ಅನ್ನದಾನ ಹಾಕಿರೋದಕ್ಕೆ ಎಲ್ರಿಗೂ ಧನ್ಯವಾದಗಳು ಅರ್ಪಿಸ್ತಾ, ಇದಕ್ಕೆ ಅದೇ ರೀತಿಯಾಗಿ ಮಾಡಿಲ್ಲ ಮೇಡಮ್ ಅವರು ಮಾಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮುಖ್ಯ ರಸ್ತೆಯಿಂದ ಕಾಲುವಳಿಗೆ 40 ಲಕ್ಷ ಆಗಿದೆ. CM ಹೆಡ್ಡಲ್ಲಿ ಇದೇ ಹೆಡ್ಡಲ್ಲೇ ವಿಶೇಷ ಅನ್ನದಾನದಲ್ಲಿ ಅದೇ ಬಾಣಗಿರಿನೂ ಆಗಿದೆ. ಪೂಜಾರಿ ಅದೇ ರೀತಿಯಾಗಿ ಕುಪ್ಪಂ ಇದು ಮುಖ್ಯ ರಸ್ತೆಯಿಂದ ಕಾಲುವಳಿಗೆ 40 ಲಕ್ಷ ಇದೇ ವಿಶೇಷ ಅನ್ನದಾನದಲ್ಲಿ. ಕೆಂಪಾಪುರದಿಂದ ಗೊಲ್ಲಳ್ಳಿ ಗಡಿ ಆಂಧ್ರಗೆ 60 ಲಕ್ಷ, ಅದು ಹಾಸ್ಪಿಟಲ್ ರೋಡ್ ಆಗ್ತಾ ಇದೆ. ಇದು 3 ವರ್ಕೂ ವಿಶೇಷ ಅನ್ನದಾನ ಆಗಿದೆ. ಇದಕ್ಕೆ ನಮ್ಮ ಪಂಚಾಯತ್ ಎಲ್ಲರೂ ಸೇರಿ ಮೇಡಮ್ಗೆ ವಿಶೇಷವಾಗಿ ಎಲ್ಲರೂ ಪರವಾಗಿ, ಮುಖ್ಯವಾಗಿ ನಾವು ಎಲ್ರಿಗೂ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ.